ಗ್ರೂಪ್ಗಳು ಹೊರಗಡೆ ಬರ್ತವೆ ಅನ್ನುವಂತ ಮಾತನ್ನ ಅಧ್ಯಕ್ಷರೇ ಒಂದೇ ನಿಮಿಷ ಈಗ ಸರ್ ನಾನು ಮುಗಿಸ್ಬಿಡ್ತೀನಿ ಎಲ್ಲರೂ ಇದೆ ಅಲ್ಲ ಒಂದು ನೀವು ಮಾತಾಡಿ ಕ್ಲಾರಿಫಿಕೇಶನ್ ನೀವು ಮಾತಾಡಿ ನೀವು ಮಾತಾಡಿ ಸಿಎಂ ಮಾತಾಡ್ಬೇಕಾದ್ರೆ ಎಷ್ಟು ಅಬ್ಜೆಕ್ಷನ್ ಮಾಡಿದ್ರಲ್ವಾ, ಎಷ್ಟು ಸರಿ ಕೂರ್ಸಿದ್ರಲ್ವಾ, ಒಂದ್ಸರಿ ಕೇಳ್ಬಿಡಿ. ಆಯ್ತು, ಕೂತ್ಕೊಳ್ಳಿ. ನಾನು ಮುಗಿಸ್ತೇನೆ. ಇನ್ನ ಈಗ ಪ್ರಾರಂಭ ಮಾಡಿದ್ದೀನಿ, ಈಗಲೇ ಇನ್ನ ಪ್ರಾರಂಭದಲ್ಲಿ ಚಾರ್ಜ್ ಬಗ್ಗೆ ಬಿಡಿ, ಆಮೇಲೆ ಹೋಗೋದು ಬೇಡ ಅಂತ ಮಾತಾಡೋಣ. ಶಿವಲಿಂಗ ಅವ್ರೆ ಮಾತಾಡಿ. ಶಿವಲಿಂಗ ಅವ್ರೆ, ನೀವು ಬಜೆಟ್ ಅಲ್ಲಿ ಮಾತಾಡ್ತೀರಲ್ಲ? ಅಲ್ಲ, ನಾವು ಬಜೆಟ್ ಅಲ್ಲಿ ಮಾತಾಡೋದು ಬಿಡೋದು ಎರಡನೇ ಪ್ರಶ್ನೆ. ಮಾತಾಡೋದಿಲ್ಲ. ಈಗ ಅವ್ರು ಹೇಳಿದ್ರಲ್ಲ, ಅದಕ್ಕೆ ಮಾನ್ಯ ಸಭಾಧ್ಯಕ್ಷರನ್ನ ಈಲ್ಡ್ ಆಗಿಲ್ಲ, ಗ್ಯಾಪ್ಗೆ ಅವ್ರ ಕಂಡೀಷನ್ ಅದು ನಾವು ಕೊಡ್ತೀವಿ ಅಂತ. ಸರ್ಚ್ ಚಾರ್ಜ್ ನಾರ ಕೊಡ್ಲಿ, ಇದನ್ನಾರ ಕೊಡ್ಲಿ, ಕಂಡೀಷನ್ ಆಗಿ ಒಪ್ಕೊಂಡು ನಮಗೆ GST ಏರಿದ್ದು ಆಯ್ತು. ಈಗ ಅದೇ ಕಂಡೀಷನ್ ನಲ್ಲಿ ಸೆಸ್ ಆಗಿ ಕೊಡ್ತೀವಿ ಅನ್ನೋದು ಕೂಡ ಇದೆ. ಅಲ್ಲ, ನಮಗೆ ಯಾವ ಗ್ಯಾಪ್ ಕೊಡ್ತೀವಿ ಅಂತ ಹೇಳ್ಕ ನಮ್ಮನ್ನ ಯಾಕೆ GST ಸೇರಿಸ್ಕೊಂಡ್ರಿ? ಕೇಳ್ರಿ, ಯಾವ ಕಂಡೀಷನ್ ಅಲ್ಲಿ 14% ಗ್ರೋತ್ ಕೊಡ್ತೀವಿ ಅಂತ ಹೇಳಿದ್ರು ಕಾಂಪನ್ಸೇಷನ್, ಅದೇ ಕಂಡೀಷನ್ ಅಲ್ಲಿ ಇಟ್ ಕಮ್ಸ್ ಥ್ರೂ ಸೆಸ್ ಅಂಡ್ ಸರ್ಚಾರ್ಜ್ ಅಂತ ಅದರಲ್ಲೇ ಇದೆ. ಅಲ್ಲ, ಇರ್ಬೋದು, ಹೇಳ್ತಿರೋದು ನಾನು. ಯಾವ ರೂಪದಲ್ಲಾರ ಕೊಡಿ, ನಿಮ್ ಕಂಡೀಷನ್ ಪ್ರಕಾರ ಕೊಡಿ ನಮ್ಗೆ. ಸರ್, GST ಕಾಂಪನ್ಸೇಷನ್ ನಲ್ಲಿ ವಿಳಂಬ ಆಗಿರೋದ್ರಿಂದ ನಮ್ಮ ತೊಂದರೆ, ನಮ್ಮ ವಿಳಂಬ ಏನಾಗಿಲ್ಲ ಸರ್. ತಾವೇ ಮುಖ್ಯಮಂತ್ರಿ ಇದ್ದ ವಿಳಂಬ ಆಗಿಲ್ಲ, ಹೇಳ್ತೇನೆ ಸರ್. ನಾವು ಏನ್ ತೆರಿಗೆಯನ್ನ ನಾವು ಕೊಟ್ಟಿದ್ವಿ, ಅದು ಮರುಪಾವತಿ ಮಾಡಬೇಕಾದಾಗ ಅದಕ್ಕೆ ಲೋನ್ ತಗೊಳ್ಳಿ ಅಂತ ನೀವು ಒಪ್ಕೊಂಡಿದ್ರಿ. ಕಾಂಪನ್ಸೇಷನ್ ಸರ್, ಹಿಟ್ ಅಸ್ ಸೋ ಬ್ಯಾಡ್. ಯು ಶುಡ್ ಅಂಡರ್ಸ್ಟ್ಯಾಂಡ್, ಲೋನ್ ಕೊಟ್ಟಿರುವಂತದ್ದು ಕೋವಿಡ್ ಇಯರ್ಸ್ಗೆ, ಯಾವಾಗ ರಾಜ್ಯ ಮತ್ತು ಕೇಂದ್ರ ಆದಾಯ ಪೂರ್ಣ ಕಮ್ಮಿ ಆಗಿತ್ತು ಆವಾಗ ಲೋನ್ ಕೊಟ್ಟರು. ಆ ಲೋನ್ ಏನು ಸಂಪೂರ್ಣವಾಗಿ ಕೇಂದ್ರನೇ ತೀರಿಸ್ತದೆ, ಬಡ್ಡಿ ಮತ್ತು ಅಸಲು ಕೇಂದ್ರ ತೀರಿಸ್ತದೆ, ನಾವು ತೀರಿಸೋದಿಲ್ಲ. ಆದ್ರಿಂದ ಇವತ್ತು ಅದಕ್ಕೋಸ್ಕರನೇ ಒಂದು ನಿಮಿಷ, ಅದಕ್ಕೋಸ್ಕರನೇ 2022ಕ್ಕೆ ಕಾಂಪನ್ಸೇಷನ್ ನಿಂತರೂ ಕೂಡ ಆ ಸೆಸ್ ಏನಿದೆ 2026ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಲೋನನ್ನು ತೀರಿಸೋ ಸಲುವಾಗಿ. ಸೊ ದಿಸ್ ಇಸ್ ಬಹಿರಂಗವಾಗಿದೆ, ಇದರಲ್ಲಿ ಏನು ಕದ್ದು ಮುಚ್ಚಿ. ಈಗ ಇವತ್ತು ಮತ್ತೆ ಇವತ್ತು ಮತ್ತೆ ನಾಳೆ ಮಧ್ಯಾಹ್ನವರೆಗೆ ಬಜೆಟ್ ಅಲ್ಲಿ ಡಿಸ್ಕಷನ್ ಸಿಕ್ಕುದು, ಬಹಳಷ್ಟು ಜನ ಮಾತಾಡ್ಲಿಕ್ಕೆ ಇರುವಂತ ವಿಚಾರ. ಸೊ ಬೇರೆ ಬೇರೆ ಅಭಿಪ್ರಾಯ ಚರ್ಚೆಗಳು ಇರ್ಬೋದು, ಆದ್ರೆ ನಾವು ಅದು ಒಬ್ಬೊಬ್ಬರು ಕೆಲವು ಮಾತಾಡಿಕೊಂಡು ನೆಕ್ಸ್ಟ್ ಮಾತಾಡೋದಕ್ಕೆ ಉತ್ತರ ಕೊಡೋದು ವಿಚಾರ ಇವತ್ತು ಆಗ್ತದೆ. ಅದು ಆದಷ್ಟು ಶಾರ್ಟ್ ಅಲ್ಲಿ ಮತ್ತು ಯಾವುದೇ ಅಡೆತಡೆ ಇಲ್ಲದೆ ತಮ್ಮ ವಿಚಾರಗಳನ್ನು ಹೇಳಿಕೊಳ್ಳೋ ಕೆಲಸ ಮಾಡಿ. ಓಕೆ, ಇನ್ನೆಷ್ಟೊತ್ತು ಬೇಕು? ಈಗ ಪ್ರಾರಂಭ ಮಾಡಿದ್ದೀನಿ, ನೀವು ಹಿಂಗಂದ್ರೆ ಅಲ್ಲ ಹಾಗೆಲ್ಲ. ಈಗ 45 ಮಿನಿಟ್ಸ್ ಆಯ್ತು, ಹಾಫ್ ಆನ್ ಅವರ್ ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ಇನ್ನೊಂದು ಪ್ಯಾರಾ 22ದಲ್ಲಿ 15ನೇ ಹಣಕಾಸಿನಲ್ಲಿ ಬೇಸ್ ಇಯರು ಜನಸಂಖ್ಯೆದ್ದು 1971 ಬದಲಿ 2011 ತೆಗೆದುಕೊಂಡಿದ್ದರಿಂದ ನಮಗೆ ಲಾಸ್ ಆಗಿದೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ವಾದ. ಮೊದಲನೇದಾಗಿ ಯಾವುದು ಲೇಟೆಸ್ಟ್ ಸೆನ್ಸಸ್ ಇರ್ತದೆ ಅದರ ಆಧಾರದ ಮೇಲೇ ಎಲ್ಲ ಕಮಿಷನ್ ಕೆಲಸ ಮಾಡೋದು. ಈಗ ನಾವು 2017-18ಕ್ಕೆ ನಾವು ಕಮಿಷನನ್ನು ರಿಪೋರ್ಟ್ ಕೊಡುವಾಗ 2011ರ ಸೆನ್ಸಸ್ ಇಟ್ಕೊಂಡು 2071ಕ್ಕೂ ಕನ್ಸಿಡರ್ ಮಾಡಿ ಅನ್ನುವಂಥದ್ದು ಎಷ್ಟು ನ್ಯಾಯಸಮ್ಮತ? ಇದು ಒಂದು. ಎರಡನೇದು, ಅದಕ್ಕಾಗಿಯೇ ಅವರು ಏನು ಮಾಡಿದ್ದಾರೆ ಅಂತಂದರೆ, ಮಾನ್ಯ ಸಭಾಧ್ಯಕ್ಷರೇ, ಈ ಜನಸಂಖ್ಯೆ ಏರುಪೇರಾಗ್ತದೆ ಅಂದರೆ ಕೆಲವು ಜನಸಂಖ್ಯೆ ರಾಜ್ಯಗಳು ಕಮ್ಮಿ ಆಗಿರ್ಬೋದು, ಕೆಲವು ಜಾಸ್ತಿ ಆಗುತ್ತೆ. ಅದಕ್ಕೆ ಎಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಅಲ್ಲಿ ಬೇರೆ ಥರದ ಕಾಂಪನ್ಸೇಷನ್ ಕೂಡ ಮಾಡಿದ್ದಾರೆ. ಟ್ಯಾಕ್ಸ್ ಎಫರ್ಟ್ಸ್ ಎಲ್ಲಿ ಟ್ಯಾಕ್ಸ್ ಹೆಚ್ಚು ಬಂದಿದೆ ಅಲ್ಲಿ 2.5 ಪಾಯಿಂಟ್ಸು ವೇಟೇಜನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಕಾಂಪನ್ಸೇಟ್ ಮಾಡುವಂಥ ವೇಟೇಜ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನಾನೇನು ಹೇಳ್ತಾ ಇಲ್ಲ, ಸರ್ಕಾರದ ದಾಖಲೆಗಳೇ ಇವತ್ತು ಇದರ ಬಗ್ಗೆ ವ್ಯಾಖ್ಯಾನವನ್ನು ಇವತ್ತು ಮಾಡಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಆಮೇಲೆ ಅದನ್ನು ಹೇಳ್ತೀನಿ, ಡೀಟೇಲಾಗಿ ಹೇಳ್ತೀನಿ.
ಇವತ್ತು ಅದರ ಜೊತೆಗೆ ಮಿಡ್ ಟರ್ಮ್ ಫಿಸಿಕಲ್ ಪ್ಲ್ಯಾನಲ್ಲಿ ಇದೆ ಅದು ಯಾವ್ಯಾವ ವೇಟೇಜ್ ಹೆಂಗೆ ಹೆಚ್ಚು ಮಾಡಿದ್ದಾರೆ ಅನ್ನುವಂಥ. ಆದ್ದರಿಂದ ಇವತ್ತು 1971 ಬೇಸ್ ತಗೊಳ್ಳುವಂಥದ್ದು ಯಾವ ಸರ್ಕಾರ ಕೂಡ ಯಾವತ್ತೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. 2011 ಸೆನ್ಸಸ್ ಇದೆ, ಈಗ ಮತ್ತೆ 2021 ಸೆನ್ಸಸ್ ನೋಟಿಫೈ ಆಗಬೇಕಾಗಿದೆ. ಅಕಸ್ಮಾತ್ ಈಗ 2021 ನೋಟಿಫೈ ಆದರೆ ಮುಂಬರುವಂಥ ಫೈನಾನ್ಸ್ ಕಮಿಷನ್ ಆಗಲಿ ಯಾವುದೇ ಕಮಿಷನ್ ಆಗಲಿ ದೇ ವಿಲ್ ಟೇಕ್ ದಿ ಲೇಟೆಸ್ಟ್ ಸೆನ್ಸಸ್. ಮಾನ್ಯ ಸಭಾಧ್ಯಕ್ಷರೇ, ಇದರ ಜೊತೆಗೆ ಇವತ್ತು ನಾನು ನಿನ್ನೆ ಚರ್ಚೆ ಆಗಿದೆ, ನಾನು ಅದಕ್ಕೆ ಹೆಚ್ಚು ಒತ್ತು ಕೊಡಲ್ಲ. 6,000 ಬೆಂಗಳೂರಿಗೆ ಬರಬೇಕಾಗಿದೆ ಅನ್ನುವಂಥದ್ದು. 15th ಫೈನಾನ್ಸ್ ಕಮಿಷನ್ 1 ವರ್ಷ ತಡವಾಗಿ ಬಂತು ಕೋವಿಡ್ ಕಾರಣದಿಂದ. ಅದರಿಂದ 2023 ಮಾರ್ಚ್ವರೆಗೂ ಅದರ ಅವಧಿ ಇದೆ. ನೀವು ಫೆರಿಫೆರಲ್ ರಿಂಗ್ ರೋಡ್ಗೆ ಪ್ರಪೋಸಲ್ ನೀವು ರೆಡಿ ಮಾಡಿದರೆ ಖಂಡಿತವಾಗಿ 3,000 ಕೋಟಿ ಅದರಲ್ಲಿ ಬರ್ತದೆ. ಆದರೆ ಬಂದಿರೋ ಪ್ರಾಬ್ಲಮ್ ಏನಂದರೆ ನಮ್ಮ ಫೆರಿಫೆರಲ್ ರಿಂಗ್ ರೋಡನ್ನು ನಾವು ಇವತ್ತವರೆಗೂ ಮಾಡೋಕ್ಕಾಗಿಲ್ಲ, ನಮ್ಮ ಕಾಲದಲ್ಲಿ ಕೂಡ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಲ್ಯಾಂಡ್ ಎಕ್ವಿಷನ್ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಭಾಳ ದೊಡ್ಡ ಪ್ರಮಾಣದ ಲ್ಯಾಂಡ್ ಎಕ್ವಿಸಿಷನ್ ಮಾಡಬೇಕಾಗ್ತದೆ ಫೆರಿಫೆರಲ್ ರಿಂಗ್ ರೋಡಲ್ಲಿ. ಆ ಪ್ರಕ್ರಿಯೆಗೆ ಯಾವ ರೇಟ್ ತೊಗೋಬೇಕು ಅನ್ನುವಂಥದ್ದು ಕೂಡ ಭಾಳ ಅದರಲ್ಲಿ ಜಿಜ್ಞಾಸ ಇದೆ. ನಾವು ಅದಕ್ಕಾಗಿ ಫೆರಿಫೆರಲ್ ರಿಂಗ್ ರೋಡ್ ಟೋಟಲ್ ಪ್ರಾಜೆಕ್ಟಲ್ಲೇ ಅದನ್ನು ಸೇರಿಸಿ ಹಾಕಬೇಕಾದ್ರೆ ಅದನ್ನು ಕ್ವಾಂಟಿಫೈ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಯಾರು ಕೂಡ ಟೆಂಡರ್ 3 ಸತಿ ಕರೆದ್ರು ಕೂಡ ಯಾರೂ ಬಂದಿಲ್ಲ. ಈ ಸರ್ಕಾರ ಕೂಡ ಈಗ ಟೆಂಡರ್ ಕರೆದಿದೆ. ನನಗೆ ಗೊತ್ತಿದೆ, ಅನ್ಲೆಸ್ ಅಂಟಿಲ್ ಲ್ಯಾಂಡ್ ಎಕ್ವಿಸಿಷನ್ ಆ್ಯಂಡ್ ರೇಟ್ಸ್ ಫಾರ್ ಎಕ್ವಿಸಿಷನ್ ಆರ್ ಫಿಕ್ಸ್ಡ್, ನೋ ಬಿಲ್ಡರ್ ಆರ್ ನೋ ಪ್ರೈವೇಟ್ ಪಾರ್ಟಿಸಿಪೇಟರ್ ವಿಲ್ ಕಮ್ ಇನ್ ದೇರ್. ಸೊ ಅದು ನೀವು ಪ್ರಾರಂಭನೆ ಮಾಡಿಲ್ಲ, ಪ್ರಾಜೆಕ್ಟು ಪ್ರಾರಂಭ ಮಾಡಿ ನಿಮ್ಗೆ ಖಂಡಿತವಾಗೂ ಅದರಲ್ಲಿ ಬಂದೇ ಬರ್ತದೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಹೀಗಾಗಿ ಅದನ್ನೆಲ್ಲ ಸೇರಿಸಿ ನಮಗಿಷ್ಟು ಬರಬೇಕು ಅನ್ನುವಂಥದ್ದು ವಾದ ಏನಿದೆ, ಬರಬೇಕಾದರೆ ಅದಕ್ಕೆ ನ್ಯಾಯಸಮ್ಮತವಾದ ರೀತಿಯಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನಗಳು ಕೂಡ ರಾಜ್ಯ ಸರ್ಕಾರದಿಂದ ಆಗಬೇಕು. ಕೇವಲ ಅಲ್ಲಿ ಹಣ ಒದಗಿಸಿದ ತಕ್ಷಣ ಬರೋದಿಲ್ಲ. ಇಲ್ಲಿ ಪ್ರಯತ್ನಗಳನ್ನು ಮಾಡಿದರೆ, ಇಲ್ಲಿ ಪ್ರಪೋಸಲ್ಗಳು ರೆಡಿ ಮಾಡಿದರೆ, ಪ್ರಾಜೆಕ್ಟ್ಗಳನ್ನು ರೆಡಿ ಮಾಡಿದರೆ ಖಂಡಿತವಾಗೂ ಅದು ಬರ್ತದೆ ಅನ್ನುವಂಥ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇನ್ನೊಂದು ಮಾತನ್ನು ಅವರು ಹೇಳಿದ್ದಾರೆ. ರೆವಿನ್ಯೂ ಡೆಫಿಸಿಟ್ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ 1 ಆ್ಯಂಡ್ ಸಿದ್ದರಾಮಯ್ಯ 2 ಭಾಳ ವ್ಯತ್ಯಾಸ ಇದೆ. ನನಗೆ ನೆನಪಿದೆ, 1994 ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಆವಾಗ ಡೆಫಿಸಿಟ್ ಬಜೆಟ್ ಇತ್ತು. ಸೊ ಹಿ ಟುಕ್ ಎಕ್ಸ್ಟ್ರಾಆರ್ಡಿನರಿ ಸ್ಟ್ಯಾಂಡ್. ಆ ಸಂದರ್ಭದಲ್ಲಿ ಪ್ಲ್ಯಾನ್ ಆ್ಯಂಡ್ ನಾನ್ ಪ್ಲ್ಯಾನ್ ಅಂತ ಇತ್ತು, ಈಗ ಅದೆಲ್ಲ ಹೋಗಿದೆ. ಆ ಸಂದರ್ಭದಲ್ಲಿ ಪ್ಲ್ಯಾನ್ ಸೈಜನ್ನು ಕಟ್ ಮಾಡಿ, ಯಾವ ಮುಖ್ಯಮಂತ್ರಿಗಳು ಪ್ಲ್ಯಾನ್ ಸೈಜ್ ಕಟ್ ಮಾಡೋಕ್ಕೆ ಒಪ್ಪೋದಲ್ಲ, ಹಿಂದಿನಕ್ಕಿಂತ ಜಾಸ್ತಿನೇ ಬೇಕು ಅಂತಾರೆ. ಆದರೆ ಅವತ್ತು ಪ್ಲ್ಯಾನ್ ಸೈಜ್ ಕಟ್ ಮಾಡಿ ಅದನ್ನು ಸರ್ಪ್ಲಸ್ಸಿಗೆ ತಂದರು. ಅಂದರೆ ಎಕನಾಮಿಕ್ ಡಿಸಿಪ್ಲಿನ್ ತಂದರು. 1 ವರ್ಷ ನಾವು ಕಠಿಣವಾಗಿ ಎಕನಾಮಿಕ್ ಡಿಸಿಪ್ಲಿನ್ ತರೋಣ, ನಮ್ಮ ಪ್ಲ್ಯಾನ್ ಸೈಜ್ ಕಡಿಮೆ ಆದರೂ ಚಿಂತಿಲ್ಲ ಅನ್ನುವಂಥ ತೀರ್ಮಾನ ಅವ್ರು ಮಾಡಿದ್ರು. ಆದರೆ ಸಿದ್ದರಾಮಯ್ಯ 2 ಏನು ಹೇಳ್ತಾರೆ, ದೋ ಐ ಹ್ಯಾವ್ ಪ್ರೆಸೆಂಟೆಡ್ ಡೆಫಿಸಿಟ್ ಬಜೆಟ್, ಅದು ಅವ್ರೇನು ಹೇಳ್ತಾರೆ, while the welfare schemes tend to increase revenue deficit, such welfare scheme expenditure is necessary to ensure fruits of development to the poor. The achievement of revenue surplus is meaningless if the state cannot come to the aid of poor and needy times. ಮಾನ್ಯ ಸಭಾಧ್ಯಕ್ಷರೇ, ನಾವು ಬಡವರು ಕಾರ್ಯಕ್ರಮ ಮಾಡಿ ಅಂತ ಹೇಳಿಲ್ಲ. ಬಡವರು ಕಾರ್ಯಕ್ರಮ ಮಾಡಬೇಕಾದ್ರೆ ದುಡ್ಡು ಬೇಕಲ್ಲ, ಬಡವರು ಕಾರ್ಯಕ್ರಮ ಮಾಡಬೇಕಾದ್ರೆ ಆದಾಯ ಬೇಕಲ್ಲ. ನಿಮ್ಮ ಬಡವರಿಗಾಗಿ ಇರುವಂಥ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಆದಾಯವನ್ನು ರೂಢಿಸಿಕೊಂಡು ನಮ್ಮ ಅಭಿವೃದ್ಧಿ ಕುಂಠಿತ ಆಗದಂತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ತೊಂದರೆ ಆಗದಂತೆ ಮಾಡಿದರೆ ಖಂಡಿತವಾಗೂ ಒಂದು ಮಾಡೆಲ್ ಆಗ್ತಿತ್ತು. ಇವತ್ತು ಏನಾಗಿದೆ, ಗ್ಯಾರಂಟಿಗಳಿಗೆ ನೀವೇ ಹೇಳ್ತಾ ಇದ್ದೀರಿ 54,000 ಕೋಟಿ ಕೊಡ್ತೀವಿ ಅಂತ. ಕಮಿಟೆಡ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗಿದೆ. ಇದರಿಂದ
103% ಕಮಿಟೆಡ್ ಎಕ್ಸ್ಪೆಂಡಿಚರ್ ಆಗಿದೆ ಟು ರೆವೆನ್ಯೂ ರಿಸಿಟ್ಸ್. ಇನ್ನು ಅಭಿವೃದ್ಧಿಗೆ ಎಲ್ಲಿದೆ ದುಡ್ಡು? ನಿಮ್ಮ ಮಿಡ್ ಟರ್ಮ್ ಫಿಸಿಕಲ್ ಪ್ಲ್ಯಾನಲ್ಲಿ ನೀವೇ ಹೇಳ್ತೀರಿ. ಇವತ್ತು ಕಮಿಟೆಡ್ ಎಕ್ಸ್ಪೆಂಡಿಚರ್ನ 2 ಭಾಗ ಮಾಡಿದ್ದೀರಿ. ಒಂದು ಸ್ಕೀಮ್ ಓರಿಯೆಂಟೆಡ್, ನಾನ್ ಸ್ಕೀಮ್ ಓರಿಯೆಂಟೆಡ್. ನಾನ್ ಸ್ಕೀಮ್ ಓರಿಯೆಂಟೆಡಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ನಾನ್ ಸ್ಕೀಮ್ ಅಂದ್ರೇನು? ಸ್ಯಾಲ್ರಿ, ಪೆನ್ಷನ್, ಇಂಟ್ರೆಸ್ಟ್ ಪೇಮೆಂಟ್ಸ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. 61% of the revenue receipts, it is going for this. Last year it was estimated 56. Other Indian ವರ್ಷ 48 ಇತ್ತು. So, because of the programs which doesn't have any financial backing, 61% committed expenditure ಆಗಿದೆ. ಯಾವುದು? ನಾನ್ ಸ್ಕೀಮ್. ಸ್ಕೀಮಲ್ಲಿ ಮಾನ್ಯ ಸಭಾಧ್ಯಕ್ಷರೇ 42% ಕಮಿಟೆಡ್ ಎಕ್ಸ್ಪೆಂಡಿಚರ್ ಆಗಿದೆ. 42 plus 61. 103% is a committed expenditure, which is mandatory, ಕೊಡಲೇಬೇಕು. ಇದನ್ನು ಕೊಟ್ಟಾದ ಮೇಲೆ ನಿಮಗೆ ರೆವೆನ್ಯೂ ರಿಸಿಟ್ಸಲ್ಲಿ ಯಾವುದೂ ಅಭಿವೃದ್ಧಿಗಾಗಲ್ಲ. ಸಾಲ ತಗೊಂಡಿದ್ದು ಸಾಲ ತೀರಿಸೋದಕ್ಕೆ ಎಲ್ಲ ಆದಮೇಲೆ ಅದಕ್ಕೆ ನೀವೇನು ಮಾಡಿದ್ದೀರಿ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಇವತ್ತು 52,000 ಕೋಟಿಗೆ ನಿಲ್ಲಿಸಿ 55,000 ಕೋಟಿಗೆ ನಿಲ್ಲಿಸಿದ್ದೀರಿ. ಇವತ್ತು ನೀವು ಸಾಲ ಕಳೆದ ವರ್ಷ ನೀವು ಎಕ್ಸೈಸ್ ಮೇಲೆ ಹೆಚ್ಚು ಮಾಡಿದಿರಿ, ಮೋಟರ್ ವೆಹಿಕಲ್ ಟ್ಯಾಕ್ಸ್ ಮೇಲೆ ಹೆಚ್ಚು ಮಾಡಿದಿರಿ, ಸ್ಟ್ಯಾಂಪ್ ಡ್ಯೂಟಿ ಮೇಲೆ ಹೆಚ್ಚು ಮಾಡಿದಿರಿ, ಈಗ ಮತ್ತೆ ಎಕ್ಸೈಸ್ ಮೇಲೆ ಹೆಚ್ಚು ಮಾಡಿದಿರಿ. 13,500 ಕೋಟಿ ಹೆಚ್ಚುವರಿ ಆದಾಯ ಬರ್ತದೆ ನಿಮ್ಮ ಹೆಚ್ಚುವರಿ ಟ್ಯಾಕ್ಸ್ನಿಂದ. ಯು ಗೆಟ್ ಅಡಿಷನಲ್ ರಿಸೋರ್ಸ್ ಆಫ್ 13,500 crores ಬಿಕಾಸ್ ಆಫ್ ಅಡಿಷನಲ್ ಟ್ಯಾಕ್ಸ್ ವಾಟ್ ಯು ಲೆವಿಡ್ ಲಾಸ್ಟ್ ಬಜೆಟ್. 13,500 ಕೋಟಿ ಒಂದು ಕಡೆ ಸಾಲ. ನಾನೇನು ಫೆಬ್ರವರಿ ಬಜೆಟ್ ಮೊನ್ನೆ ಮಾಡಿದ 8,000 ಕೋಟಿ ಹೆಚ್ಚು ಮಾಡಿದ್ರಿ. 8,000 ಕೋಟಿ ಸಾಲ ಹೆಚ್ಚು ಮಾಡಿ 13,500 ಹೆಚ್ಚಿನ ಆದಾಯ ಮಾಡಿದರೂ ಕೂಡ ಇವತ್ತು ನಿಮ್ಮ ಅಭಿವೃದ್ಧಿಗೆ ಇವತ್ತು ಹಣ ಇಲ್ಲ. ಈ ವರ್ಷ 1,05,000 ಕೋಟಿ ಸಾಲ ಮಾಡಿದ್ದೀರಿ. 1,05,000 ಕೋಟಿ ಸಾಲ ಮಾಡಿದ್ದೀರಿ. 1,05,000 ಕೋಟಿಯಲ್ಲಿ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಎಷ್ಟು ಹೆಚ್ಚಿಗೆ ಮಾಡಿದಿರಿ? 1,000 ಕೋಟಿ ಹೆಚ್ಚು ಮಾಡಿದ್ರಿ. 54,000 ಇದ್ದು 55 ಮಾಡಿದ್ರಿ. ಅಂದರೆ 27,000 ಕೋಟಿಯನ್ನು ಹೆಚ್ಚು ಮಾಡಿದಿರಿ. ಅದು 26,000 ಕೋಟಿ ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಲ್ಲಿ ಆಗ್ತದೆ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ರಾಜ್ಯದ ಆದಾಯವನ್ನು ಹೆಚ್ಚಿಸುವಂಥ, ಅಸೆಟ್ ಕ್ರಿಯೇಷನ್ ಮಾಡುವಂಥ ಮತ್ತು ಎಕಾನಮಿಗೆ ಸಸ್ಟೈನಬಲ್ ಎಕಾನಮಿ ಮಾಡೋ ಸಲುವಾಗಿ ಇರುವಂಥದ್ದು. ಅದಕ್ಕೆ ಇವತ್ತು ಹಣಕಾಸಿನ ಶಿಸ್ತು ಹಾದಿ ತಪ್ತಾ ಇದೆ. ಇವತ್ತು ಡೆಫಿಸಿಟ್ ಆದರೂ ಚಿಂತಿಲ್ಲ ಅನ್ನುವಂಥ ಮಾತೇನಿದೆ, ಇದು ಮುಂದಿನ ದಿನಗಳಲ್ಲಿ ನಿಮಗೆ ಈಗ 7th ಪೇ ಕಮಿಷನ್ ಬರ್ತಾ ಇದೆ. ಅದಕ್ಕೆ ತಾವೇ ಹೇಳ್ಕೊಂಡಿದ್ದೀರಿ 20,000 ಕೋಟಿ ಬೇಕು ನಮಗೆ ಅಂತ. ಅಡಿಷನಲ್ 20,000 ಕೋಟಿ ಬೇಕು. ಅದನ್ನೆಲ್ಲೂ ಕೂಡ ಬಜೆಟಲ್ಲಿ ಪ್ರಾವಿಷನ್ ಮಾಡಿದ್ದೀರಾ? ಮಾಡಿಲ್ಲ. ನಿಮ್ಮ ಬಜೆಟಲ್ಲಿ 7th ಪೇ ಕಮಿಷನ್ಗೆ ಏನಾದರೂ ದುಡ್ಡು ಇಟ್ಟಿದ್ದೀರಾ? ಎಲ್ಲಾದರೂ ಇಟ್ಟಿದ್ದೀರಾ? ಎಲ್ಲೂ ಇಟ್ಟಿಲ್ಲ. ಆದರೆ ನೀವು ಕೊಡಲೇಬೇಕು ಸ್ಯಾಲ್ರಿ, ಪ್ರಾವಿಷನ್ನೇ ಮಾಡಿಲ್ಲ. ಸೊ ಆ 20,000 ಕೋಟಿ ಅಡಿಷನಲ್ ಬರ್ತದೆ. ನಿಮ್ಮ ಡೆವಲಪ್ಮೆಂಟ್ಗೆ ಎಲ್ಲಿದೆ ದುಡ್ಡು? ಡೆವಲಪ್ಮೆಂಟಿಗೆ ದುಡ್ಡೇ ಇಲ್ಲ. ಎಲ್ಲ ಡೆವಲಪ್ಮೆಂಟನ್ನು ನಿಲ್ಲಿಸಿ ನೀವು ಇದೇ ಥರದ ಆಡಳಿತವನ್ನು ಮಾಡ್ಕೊಳ್ತಾ ಹೋದರೆ ಎಷ್ಟರ ಮಟ್ಟಿಗೆ ರಾಜ್ಯ ಬರುವಂಥ ದಿನಗಳಲ್ಲಿ ಸಾಲದ ಸೂಲಕ್ಕೆ ಸಿಗೋದಿಲ್ಲ. ಅಲ್ಲ, ನೀವು ಮಾತಾಡಿ ಸರ್. ಮುಖ್ಯಮಂತ್ರಿಗಳು ಆರ್ಥಿಕ ಶಿಸ್ತು ಬಗ್ಗೆ ಮಾನ್ಯ ಸದಸ್ಯರು ಮಾತಾಡ್ತಾ ಇದ್ದಾರೆ ಸರ್. ಅವ್ರ ಅಂಕಿಅಂಶಗಳ ಬಗ್ಗೆ ನಾನು ತಕರಾರು ಮಾಡ್ತಾ ಇಲ್ಲ. ಆದರೆ ಆರ್ಥಿಕ ಶಿಸ್ತು ಹೆಚ್ಚುವರಿ ಕೊಡಿ. ಇಲ್ಲ ಸರ್, ಈಗ ಆರ್ಥಿಕ ಶಿಸ್ತು ಬಗ್ಗೆ ತಾವು ಹೇಳ್ತಾ ಇದ್ದ ಸ್ವಲ್ಪ ಹೆಚ್ಚು ಬೆಳಕು ಚೆಲ್ಲಬೇಕಾಗ್ತದೆ ಸರ್. ಹಿಂದಿನ 3 ಮುಖ್ಯಮಂತ್ರಿಗಳು RDPR, PWD, ಮೈನರ್ ಇರಿಗೇಷನ್ ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ಹೊಸ
ಹೆಡ್ ಆಫ್ ಅಕೌಂಟ್ ತಂದುಬಿಟ್ಟಿದ್ದಾರೆ ಅಧ್ಯಕ್ಷರೇ. ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನ ಕೋಟ ಅಂತ. ಆ ವಿವೇಚನ ಕೋಟ ಯಾವ ಇದ್ರಲ್ಲಿ ಬಂತು, ಹೇಗೆ ಬಂತು ಅಂತ ಗೊತ್ತಿಲ್ಲ. ಉದಾಹರಣೆ, ನನ್ನ ಇಲಾಖೆನಲ್ಲೇ ಬರೀ ಪೆಂಡಿಂಗ್ ಬಿಲ್ಸ್ ತಮ್ಗೆ ಗೊತ್ತಿದೆ ಸರ್, ಒಂದು 7-8 ಸಾವಿರ ಕೋಟಿ ರೂಪಾಯಿ ಇದೆ ನಮ್ಮ ಹತ್ರ. ಹೇಗೆ ಬಂತು ಅಧ್ಯಕ್ಷರೇ ಇದು? ಏನಿದು CM ವಿವೇಚನ ಕೋಟ ಅಂತ ಪ್ರಾರಂಭ ಆಗಿದ್ದು ಕಳೆದ 3 ಮುಖ್ಯಮಂತ್ರಿಗಳ ಅವಧಿನಲ್ಲಿ. ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದರಲ್ಲಿ ಕಾರ್ಪೊರೇಷನ್ 1000 ಕೋಟಿ ರೂಪಾಯಿ FD ಅನ್ನ ಒಡೆದ್ಬಿಟ್ಟು ನೀವು ಹಂಚಿದ್ದೀರಾ. ಆರ್ಥಿಕ ಶಿಸ್ತು ಅಂದ್ರೆ ಹೇಗೆ? ಮೈ ಓನ್ಲಿ ರಿಕ್ವೆಸ್ಟ್ ಸರ್, ನೀವು ಆರ್ಥಿಕ ನಾನು ಕೇಳ್ತಾ ಇರೋದು, ಮುಖ್ಯಮಂತ್ರಿ ವಿವೇಚನ ಕೋಟದಲ್ಲಿ ಎಷ್ಟೆಷ್ಟು ಯಾವ್ಯಾವ ಇಲಾಖೆಯಲ್ಲಿ ಖರ್ಚು ಮಾಡಿದ್ದೀರಾ ತಾವು ಹಿಂದಿನ ಮುಖ್ಯಮಂತ್ರಿಗಳು, ಅದನ್ನು ಹೇಳಿ. ಆರ್ಥಿಕ ಶಿಸ್ತು ಅಲ್ಲಿಂದ ಹದಗೆಟ್ಟಿತು, ಅದನ್ನು ಹೇಳಿ ಅಂತ. ಅಂಕಿಅಂಶಗಳು ನಿಮ್ದು ಪರ್ಫೆಕ್ಟ್ ಇದೆ, ಇಟ್ ಇಸ್ ಪ್ರಿಂಟೆಡ್ ಡಾಕ್ಯುಮೆಂಟ್. ಹೇಳ್ತೀನಿ ಬಿಡಿ, ಕೂತ್ಕೊಳ್ಳಿ ಹೇಳ್ತೀನಿ. PWD ನಲ್ಲಿ ಹೇಗಷ್ಟಾಯ್ತು, RDPR ನಲ್ಲಿ ಹೇಗಷ್ಟಾಯ್ತು ಅದನ್ನು ಹೇಳಬೇಕಲ್ಲ. ಮೈನರ್ ಇರಿಗೇಷನ್ ನಲ್ಲಿ ಹೇಗಷ್ಟಾಯ್ತು, ಇರಿಗೇಷನ್ 2 ಲಕ್ಷ ಕೋಟಿ ಸುಮಾರು ಸರ್, 2 ಲಕ್ಷ ಹೇಳ್ತೀನಿ, ಅದನ್ನು ಹೇಳ್ತೀನಿ, ಅದಕ್ಕೆ ಬರ್ತೀನಿ. ಅದು ವಿವೇಚನ ಮುಖ್ಯಮಂತ್ರಿ ವಿವೇಚನ ಏನ್ ಹೇಳ್ಬಿಡಿ ಸರ್, ದಟ್ ಆಲ್ಸೋ ವಿಲ್ ಬಿ ಅದೇ ಪ್ರಮುಖ ಕಾರಣ ಆರ್ಥಿಕ ಶಿಸ್ತು ಹದಗೆಡ್ಲಿ. ಇಲ್ಲ ಅದೇನಿಲ್ಲ, ಹಂಗೇನಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಎಲ್ಲಾ ಕಾಲದಲ್ಲೂ ಕೂಡ ಮುಖ್ಯಮಂತ್ರಿಗಳ ವಿವೇಚನೆ ಇದೆ. ಹೇಳ್ತೇನೆ ಕೇಳಿ. ಆರ್ಥಿಕ ಇಲಾಖೆಯ ಅನುಮತಿ ಪಡೆದೇ ಪ್ರೋಗ್ರಾಮ್ಗಳು ಸ್ಯಾಂಕ್ಷನ್ ಆಗೋದು. ಆರ್ಥಿಕ ಇಲಾಖೆ ಅನುಮತಿ ಪಡ್ಕೊಂಡ ಮೇಲೆ ಅದಕ್ಕೆ ಬೇಕಾಗಿರುವಂಥ ಪ್ರಾವಿಷನ್ಸ್ಗಳು ಆಗೇ ಆಗ್ತದೆ. ಎರಡನೇದಾಗಿ ಇವತ್ತು ಹೇಳ್ತೀನಿ, ಮಾಹಿತಿ ಹೋಗಬಾರ್ದು ಸರ್. ಆರ್ಥಿಕ ಇಲಾಖೆ ಸರ್ಕಾರದಲ್ಲಿ ಓವರ್ ರೂಲ್ ಮಾಡಿ ಕಳಿಸಿದ್ದಾರೆ. ಇಲ್ಲ ಒಂದ್ ನಿಮಿಷ, ದಾಖಲೆಗಳಿದೆ ನಮ್ಮ ಹತ್ರ. ಬಡ್ಡಿ ನಾನ್ ಕಟ್ತಾ ಇದ್ದೀನಿ RDPR ನಲ್ಲಿ. ಮಿಸ್ಅಂಡರ್ಸ್ಟ್ಯಾಂಡ್ ಮೀ. ಈಗ ಇದ್ರ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಆರ್ಥಿಕ ಶಿಸ್ತು ಬಗ್ಗೆ, ಅದು ನಮ್ಮಿಂದ ಹಾಳಾಗಿಲ್ಲ ಸರ್. ಅನುಮತಿ ಇಲ್ಲ. ಕೂತ್ಕೊಂಡ್ರೆ ಹೇಳ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, 19% ಆಫ್ ದ ಆದಾಯ ಇವತ್ತು ಸಾಲದ ಬಡ್ಡಿಗೆ ಮತ್ತು ಸಾಲಕ್ಕೆ ಹೋಗ್ತಾ ಇದೆ. ಯಾಕಂತಂದ್ರೆ, ಈಗ ಉದಾಹರಣೆಗೆ 2023ರಲ್ಲಿ ನಾವು ಸಾಲ ತೀರಿಸಿದ್ವಿ. ಯಾರ ಸಾಲ? 2013ರಲ್ಲಿ ಸಿದ್ದರಾಮಯ್ಯ ತೆಗೆದುಕೊಂಡಿರುವಂತಹ ಸಾಲ, ವರ್ಲ್ಡ್ ಬ್ಯಾಂಕು ಮತ್ತು ಇದರ ಸಾಲಗಳನ್ನು 10 ವರ್ಷ ಮಾರ್ಟೋರಿಯಂ ಪೀರಿಯಡ್ ಇತ್ತು, ಬರೀ ಇಂಟ್ರೆಸ್ಟ್ ಇತ್ತು. ಅಸಲು ಒಂದೇ ಸತಿ ಕಟ್ಟಬೇಕು, 11ನೇ ವರ್ಷ. ಅದು ನಮ್ಮ ಪಾಲಿಗೆ ಬಂತು, ನಾವು ಕಟ್ಟಿದ್ದೇವೆ. ಅಲ್ಲ, ಒಂದ್ ನಿಮಿಷ ಕೇಳಿ. ಅಲ್ಲ ಒಂದ್ ನಿಮಿಷ. ವರ್ಲ್ಡ್ ಬ್ಯಾಂಕ್ ಸಾಲ, ಈ ಮುಖ್ಯಮಂತ್ರಿ ವಿವೇಚನ ಕೋಟ ಎಲ್ಲಿಂದ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು, ಎಷ್ಟು ಲಕ್ಷ ಕೋಟಿ ಅಂತ ಹೇಳಿ ಅಷ್ಟೇ. ನಾವು ಮಾಡಿರ್ತೀವಿ, ನೀವು ಕಟ್ಟಬೇಕು ಸರ್ಕಾರದಿಂದ. ಮುಖ್ಯಮಂತ್ರಿಗಳ ವಿವೇಚನೆ ಬಂತು, ಅವಾಗಿಂದ ಕೋಟ ಬಂದಿದೆ. ಬರೇ ಲಾಸ್ಟ್ 3 ಟರ್ಮ್ ಬೊಮ್ಮಾಯಿ ಅವರಿಗೆ ಸರಾಗವಾಗಿ ಮಾತನಾಡ್ಲಿಕ್ಕೆ ಕೊಡಿ. ಆಮೇಲೆ ಅವ್ರು ಮಾತಾಡಿ ಕೂತ್ರ ಮೇಲೆ ಅವರು ಕ್ಲಾರಿಫಿಕೇಶನ್ ಕೇಳ್ತಾರೋ ಅಥವಾ ಇನ್ನೇನಾರು ಅಬ್ಜೆಕ್ಷನ್ ಮಾಡ್ಲಿ, ಅವರಿಗೆ ಸ್ವಾತಂತ್ರ್ಯ. ಸರ್ಕಾರದಲ್ಲಿ ಮಾತಾಡ್ಲಿಕ್ಕೆ ಬಿಡದೆ ಇದ್ರೆ ನಿನ್ನೆ CM ಮಾತಾಡಬೇಕಾದ್ರೆ ಎಷ್ಟು ಅಬ್ಜೆಕ್ಷನ್ ಮಾಡಿದ್ರಿ ಸರ್, ಎಷ್ಟು ಸರಿ ಕೂರಿಸಿದ್ರಿ CM ಮಾತಾಡಬೇಕಾದ್ರೆ. ಹಂಗೆ ತಾನೇ ಬೇಲೂರವ್ರೆ